ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 27ನೇ ವಾಕ್ಯ. ಇಗೋ, ನಾನು ಯೆಹೋವನು, ನರಪ್ರಾಣಿಗಳ ದೇವರು, ನನಗೆ ಅಸಾಧ್ಯವಾದದುಂಟೋ? ಹೌದು ಪ್ರಿಯ ದೇವರೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಇಗೋ ನಾನು ಯೆಹೋವನು, ನರಪ್ರಾಣಿಗಳ ದೇವರು, ನನಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಾವು ಅನೇಕ ಸಮಯದಲ್ಲಿ ಅನೇಕ ವೇಳೆಯಲ್ಲಿ ನಾವು ಅಂದುಕೊಳ್ಳುತ್ತೇವೆ, ಇದು ನನ್ನಿಂದ ಸಾಧ್ಯವಿಲ್ಲ, ಇದು ನಮಗೆ ಆಗಲ್ಲ, ನಿಜವಾಗ್ಲೂ ಇದನ್ನು ದೇವರು ಈ ಒಂದು ಕಾರ್ಯಗಳನ್ನು ಮಾಡ್ತಾರ, ನಿಜವಾಗ್ಲೂ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದ, ನನ್ನ ಜೀವಿತದಲ್ಲಿ ನಿಜವಾಗಿಯೂ ನನ್ನ ಜೀವಿತ ಒಂದು ಬದಲಾವಣೆ ಕಾಣುತ್ತದ, ನಿಜವಾಗಿಯೂ ನಾನು ಸಂತೋಷದಲ್ಲಿ ಇರ್ತೀನಿ ಅಂಥೇಳಿ ಅನೇಕ ಸಮಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಅನೇಕ ಸಮಯದಲ್ಲಿ ನಾವು ಸೋತು ಹೋಗು ಕೂಡ ಬಿಡ್ತೇವೆ. ಯಾಕಂದರೆ ಎಲ್ಲ ಕಾರ್ಯಗಳು ನಿಷ್ಫಲವಾಗಿ ಹೋಗ್ತಾ ಇರುತ್ತೆ, ಎಲ್ಲ ಕಾರ್ಯಗಳು ಸೋಳಾಗಿ ಹೋಗ್ತಾ ಇರುತ್ತೆ, ಯಾವುದೂ ಕೂಡ ಸಾಧ್ಯವಾಗಿ ಮಾರ್ಪಾಡಾಗೋದಿಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನರಪ್ರಾಣಿಗಳ ನಾನೇ ದೇವರು, ನನ್ನಿಂದ ಅಸಾಧ್ಯವಾದದೊಂದುಂಟೋ ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿರುವ ಎಲ್ಲರಿಗೂ ಆತನೊಬ್ಬನೇ ದೇವರು. ಆತರಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಅದು ಮನುಷ್ಯನಿಗೆ ಅಸಾಧ್ಯವಾಗಿ ಕಾಣಿಸಬಹುದು, ಅದು ಮನುಷ್ಯ ಮಾತ್ರದವರಿಗೆ ಅಸಾಧ್ಯವಾಗಿ ಇರಬಹುದು. ಆದರೆ ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ. ಯಾಕೆಂದರೆ ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ವಶಕ್ತನಾಗಿರುವುದರಿಂದ ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆದ್ದರಿಂದ ಆತನು ಹೇಳ್ತಾ ಇದ್ದಾನೆ, ನರಪ್ರಾಣಿಗಳೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದದುಂಟೋ ಎಂಬುದಾಗಿ. ಇವತ್ತಿನ ಜೀವಿತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಇದು ನನ್ನಿಂದ ಸಾಧ್ಯವಿಲ್ಲ ಎಂಬುವಂಥ ಪರಿಸ್ಥಿತಿಯಲ್ಲಿ, ಅಯ್ಯೋ ದೇವರೇ ಇದು ನನ್ನಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವು ಸೋತು ಹೋಗಿದ್ದೀರಾ. ದೇವರ ಆತ್ಮನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಅದು ನನಗೆ ವಹಿಸಿಬಿಡು, ನಾನು ಮಾಡಿ ಮುಗಿಸ್ತೇನೆ, ಅದು ನನ್ನಿಂದ ಸಾಧ್ಯ ಎಂಬುದಾಗಿ ದೇವರ ಆತ್ಮನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ದೇವರ ಕಡೆಗೆ ನೀವು ಒಪ್ಪಿಸಿಕೊಡ್ರಿ. ದೇವರ ಕೈಗಳಲ್ಲಿ ಅದನ್ನು ಸಮರ್ಪಿಸಿಕೊಟ್ಟಾಗ ದೇವರು ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿ ಮಾರ್ಪಡಿಸುತ್ತಾನೆ. ದೇವರು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರ. ದಿನದಲ್ಲಿ ಕೊಡಲ್ಪಟ್ಟ ವಾಕ್ಯಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಕೊಟ್ಟಂಥ ವಾಕ್ಯವನ್ನು ಆಶೀರ್ವಾದ ಮಾಡು. ಈ ವಾಕ್ಯದಂತೆ ದೇವರೇ, ನರಪ್ರಾಣಿಗಳೆಲ್ಲ ನೀನೇ ದೇವರು, ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಾಗಿ ಎಲ್ಲರೂ ನಂಬುವಂತೆ ಕರ್ತನೆ, ಅವರ ಮನಸ್ಸಿನಲ್ಲಿರುವ ನಂಬಿಕೆಯನ್ನು ಇನ್ನೂ ಹೆಚ್ಚಿಸುವಂತೆ ಅವರನ್ನು ಆಶೀರ್ವಾದ ಮಾಡು, ಅವರಿಗೆ ಕೃಪೆ ಮಾಡು. ಎಲ್ಲ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಿ ಮಾರ್ಪಾಡಾಗಲಿ. ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.